ಲಕ್ಷ್ಮಿ ಹುಂಬಿ ನೋಡುವ ಮುಖಾಂತರವಾಗಿ ಯಾರ್ ಕಂಡಿದ್ರು ಮತ್ತು ಆ ಮಹಿಳೆಯರ ಪಾತ್ರನ ಯಶಸ್ವಿ ಆಗ್ತದ್ರಾಗ ಅದಕ್ಕ ಮಹಿಳಾಮಣಿಯಾದ ಮಲ್ಲಮ್ಮ ರಾಣಿ ಹೇಗೆ ಒಂದು ಮಹಿಳೆಯರ ಅಭಿವೃದ್ಧಿಗೆ ಪಾತ್ರ ಆಗಿಲ್ಲ. ಇತಿಹಾಸದ ಪುಟಗಳು ಹಳೆಯದಾದಷ್ಟು ಅದರ ಆಳದಲ್ಲಿ ಅಡಗಿರುವ ಸತ್ಯಗಳು ಅಷ್ಟೇ ರೋಚಕವಾಗಿರುತ್ತವೆ. ಕರ್ನಾಟಕದ ವೀರ ವನಿತೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿ. ಈ ಹೆಸರು ಕೇಳಿದರೆ ಸಾಕು, ಎದೆಯಲ್ಲಿ ವೀರತ್ವದ ಮಿಂಚು ಸಂಚರಿಸುತ್ತದೆ. ಈಗ ಇದೇ ಮಲ್ಲಮ್ಮನ ಬೆಳವಡಿಯ ಮಣ್ಣಲ್ಲಿ ಮತ್ತೊಂದು ಐತಿಹಾಸಿಕ ಪವಾಡ ನಡೆದಿದೆ. ಶತಮಾನಗಳ ಕಾಲ ಮಣ್ಣಡಿಯಲ್ಲಿ ಮೌನವಾಗಿದ್ದ ಒಂದು ಶಿಲಾಸನ ಇಂದು ನಾಡಿನ ಕಣ್ಮುಂದೆ ಬಂದಿದೆ. ವಿಶೇಷವೆಂದರೆ ಇದನ್ನು ಗುರುತಿಸಿದ್ದು ಇತಿಹಾಸ ತಜ್ಞರಲ್ಲ, ಬದಲಿಗೆ 5ನೇ ತರಗತಿಯಲ್ಲಿ ಓದುತ್ತಿರುವ ಲಕ್ಷ್ಮಿ ಹುಂಬಿ ಎನ್ನುವ ಪುಟ್ಟಬಾಲ ಸಿಕ್ಕಿದೆ. ಅಂದ್ರೆ ಮರಾಠರು ಏನು ಗೋಗಳನ್ನ ಕರ್ಕೊಂಡು ಹೋಗ್ತಾರೆ ಅದನ್ನು ಬಿಡಿಸ್ಕೊಂಡು ಬರುವಂತ ಒಂದು ಚಿತ್ರಣ ಆ ಶಿಲಾಶಾಸನ ಮೇಲಿದೆ. ಮಲ್ಲಮ್ಮ ಎಂದರೆ ಸಾಧಾರಣ ಮಹಿಳೆಯಲ್ಲ, ಶಿವಾಜಿ ಮಹಾರಾಜರಂತಹ ಮಹಾಶಕ್ತಿಯನ್ನೇ ರಣರಂಗದಲ್ಲಿ ಎದುರಿಸಿ ಸಾವಿತ್ರಿ ಎಂದು ಕರೆಸಿಕೊಂಡ ವೀರಗಾದೆ ಅವಳದ್ದು. ಹೊಸ ಶಿಲಾಸನವು ಬೆಳವಡಿಯ ಸೈನಿಕರ ಗೋರಕ್ಷಣೆ ಮತ್ತು ಅವರ ಧೈರ್ಯಕ್ಕೆ ಸಾಕ್ಷಿಯಾಗಿದೆ. ಒಂದು ಕಡೆ ಶಿವಾಜಿಯ ಸೈನಿಕರ ಆರ್ಭಟ, ಇನ್ನೊಂದು ಕಡೆ ತಾಯ್ನಾಡಿನ ಸಂಪತ್ತಾದ ಗೋವುಗಳನ್ನು ರಕ್ಷಿಸಲು ಅವಣಿಸುವ ವೀರರು. ಈ ಶಿಲ್ಪಕಲೆಯು ಅಂದಿನ ಕಾಲದ ಯುದ್ಧ ನೀತಿ ಮತ್ತು ಪ್ರಾಣಿ ಪ್ರೇಮ ಎರಡನ್ನು ಎತ್ತಿ ತೋರಿಸುತ್ತಿದೆ. ಬೆಳಿಗ್ಗೆ ಬರುತ್ತಿದ್ನಿ. 5ನೇ ದಿನ ನಾನು ಆಂಜನೇಯನ ಗುಡಿಗೆ ಬಂದಾಗ ಈ ಕಲ್ಲಿನ ರೂಪ ನೋಡಿದ್ದೇನೆ. ಅವಾಗ ನಮಸ್ಕರಿಸುತ್ತಾ ನಮ್ಮ ಪಪ್ಪ ಮನೆಯಲ್ಲಿ ಎಲ್ಲರೂ ಇಂದು ಇಡೀ ಕರ್ನಾಟಕವೇ ಈ ಪುಟ್ಟ ಬಾಲಕಿ ಲಕ್ಷ್ಮಿ ಹುಂಬೆಯನ್ನು ಕೊಂಡಾಡುತ್ತಿದೆ. ಇತಿಹಾಸದ ಬಗ್ಗೆ ಅರಿವಿಲ್ಲದ ವಯಸ್ಸಲ್ಲಿ ಮಣ್ಣಿನಲ್ಲಿ ಹುದುಗಿದ್ದ ಕಲ್ಲಿನ ಮಹತ್ವವನ್ನು ಅರಿತು ನಾಡಿಗೆ ಪರಿಚಯಿಸಿದ ಹೀಗೆ ಕೆಲಸ ಸಣ್ಣದೇನಲ್ಲ. ಇದು ಕೇವಲ ಕಲ್ಲಲ್ಲ, ನಮ್ಮ ಪೂರ್ವಜರ ರಕ್ತ ಬೆವರಿನ ಇತಿಹಾಸದ ಕನ್ನಡಿ. ಸಂಶೋಧಕರಿಗೂ ಅಚ್ಚರಿ ತಂದಿರುವ ಈ ಶೋಧನೆ ಬೆಳವಡಿಯ ಇತಿಹಾಸಕ್ಕೆ ಒಂದು ಆಯಾಮ ನೀಡಲಿದೆ. ಮರೆತು ಹೋದ ಇತಿಹಾಸ ಮರುಜನ್ಮ ಪಡೆದಿದೆ. ಬೆಳವಡಿ ಮಲ್ಲಮ್ಮನ ಕೀರ್ತಿ ಪತಾಕೆ ಮತ್ತೆ ಹಾರುತ್ತಿದೆ. ಇತಿಹಾಸವನ್ನು ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರದು ಎಂದು ಈ ಪುಟ್ಟ ಬಾಲಕಿ ನೆನಪಿಸಿದ್ದಾಳೆ. ಧನ್ಯವಾದಗಳು ಲಕ್ಷ್ಮಿ.